ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41ಗೆ ಇನ್ನ 2 ಮ್ಯಾಚಸ್ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಕೂಡ ಇದೆ. 2006ರಿಂದ ಇಲ್ಲಿವರೆಗೂ ಮೊದಲ ನಾನ್ ಟೈಟಲ್ ಸಿಂಗಲ್ಸ್ ಮ್ಯಾಚ್ ಆಗಿದೆ. ಅದು ಕೂಡ ವಿಮೆನ್ಸ್ ಡಿವಿಷನ್ ಅಲ್ಲಿ ಲಾಸ್ಟ್ 2006ರಲ್ಲಿ ಆಗಿತ್ತು. ಅದಾದ್ಮೇಲೆ ಇಷ್ಟು ವರ್ಷ ಒಂದು ಕೂಡ ವಿಮೆನ್ಸ್ ಗಳ ಮ್ಯಾಚು ನಾನ್ ಟೈಟಲಿಗೆ ಆಗೇ ಇರಲಿಲ್ಲ. ಅಷ್ಟೇ ಅಲ್ಲ ಗೈಸ್, ಯಾವುದೇ ರೀತಿಯ ಚಾಂಪಿಯನ್ಶಿಪ್ ಹಾಗೆ ಯಾವುದೇ ರೀತಿಯ ಸ್ಟಿಪ್ಯುಲೇಷನ್ ಇಲ್ಲದೆ ಇರತಕ್ಕಂತಹ ಹಿಸ್ಟ್ರಿಯ ಮೊದಲ ರಸಲ್ ಮೇನಿಯಾ ವಿಮೆನ್ಸ್ ಮ್ಯಾಚ್ ಆಗಿ ಈ ಒಂದು ಮ್ಯಾಚ್ ನಿಂತ್ಕೋತಾ ಇದೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೊದಲ ಸಿಂಗಲ್ಸ್ ರಸಲ್ ಮೇನಿಯಾ ಮ್ಯಾಚ್ ಹಾಗೆ ನಮ್ಮ ನಯೋಮಿ ಅವರ ಮೊದಲ ಸಿಂಗಲ್ಸ್ ರಸಲ್ ಮೇನಿಯಾ ಮ್ಯಾಚ್ ಆಗಿ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಇಬ್ಬರಿಗೂ ಕೂಡ ಇದರಿಂದ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಅಂಡ್ ನಮ್ಮ ಜಾಕೋ ಫಾಟೋ ಹಾಗೆ ಎಲೆನೈಟ್ ಅವರ ನಡುವೆ ಡಬ್ಲ್ಯೂ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ನಮ್ಮ ಜಾಕೋ ಫಾಟೋ ಅವರು ಡಬ್ಲ್ಯೂ ಗೆ ಬಂದು ಬರೀ ಒಂದೇ ಒಂದು ವರ್ಷದ ಒಳಗಡೆ ರಸಲ್ ಮೇನಿಯಾದಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬದಲಿಗೆ ಸೋಲೋ ಸಿಕೋವಾ ಅವರ ಡೆಬ್ಯೂ ಎಷ್ಟು ದೊಡ್ಡದಾಗಿತ್ತು ಅಂತ ನಿಮ್ಗೆ ಗೊತ್ತಿರಬಹುದು. ಅವರೇ ಇನ್ನೂ ಕೂಡ ಒಂದು ರಸಲ್ ಮೇನಿಯಾ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿಲ್ಲ. ಬಟ್ ನಮ್ಮ ಜಾಕೋ ಫಾಟೋ ಅವರು ಬಂದ್ ಕೂಡಲೇ ಇಲ್ಲಿ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ಗೆ ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ ಜಾಕೋ ಫಾಟೋ ಅವರು ಬರೋದಕ್ಕಿಂತ ಮುಂಚೆನೆ ನಾನು ತಿಳಿಸ್ತಾ ಇದ್ದೆ, ಅಪ್ಡೇಟ್ ಗಳು ಬರ್ತಾ ಇತ್ತು. ಡಬ್ಲ್ಯೂ ಅವರು ನಮ್ಮ ಜಾಕೋ ಫಾಟೋ ಅವರ ರಿಟರ್ನ್ ನ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಜಾಕೋ ಫಾಟೋ ಅವರು ಬಂದ್ರೆ ಎಲ್ಲಿ ಸೋಲೋ ಸಿಕೋವಾ ಅವರ ಕ್ಯಾರೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೋ, ಎಲ್ಲಿ ನಮ್ಮ ಜಾಕೋ ಫಾಟೋ ಅವರು ಸೋಲೋ ಸಿಕೋವಾ ಅವ್ರನ್ನ ಓವರ್ ಶಾಡೋ ಮಾಡ್ತಾರೋ ಅಂತ ಡಬ್ಲ್ಯೂ ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಯಾರ್ಯಾರು ಚಾನೆಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ನೆನಪಿರುತ್ತೆ. ಅಂಡ್ ಈಗ ನಡೀತಾ ಇರೋದು. ಲಿಟರಲಿ ಜಾಕೋ ಫಾಟೋ ಅವರ ಮುಂದೆ ಸೋಲೋ ಸಿಕೋವಾ ಅವರ ಗತಿ ಯಾವ ರೇಂಜ್ ಗೆ ಹೋಗಿದೆ ನೀವೇ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ಗಮನಿಸ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ಜಾಕೋ ಫಾಟೋ ಅವರು ಕೂಡ ಈಗ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಅವರು ರಸಲ್ ಮೇನಿಯಾದಲ್ಲಿ ಎಲಿನೈಟ್ ಅವ್ರನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕ್ರಿಸ್ ಜೆರಿಕೋ ಅವರು ಡಬ್ಲ್ಯೂ ರಿಟರ್ನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, AEW ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗಾಗ್ಲೇ ಡಬ್ಲ್ಯೂ ಗೆ ಬಂದು ತುಂಬಾ ವರ್ಷ ಆಗಿರ್ತಿತ್ತು. ಬಟ್ ಆಗ ನಾನು ಕಾಂಪಿಟೇಷನ್ಸ್ ಗಳನ್ನ ಹುಡುಕ್ತಾ ಇದ್ದೆ. ಅಂಡ್ ಆಗ ಡಬ್ಲ್ಯೂ ಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಗಳಿತ್ತು. ಅಂಡ್ ಅದಕ್ಕೋಸ್ಕರ ನಾನು AEW ಕಂಪನಿಗೆ ಹೋದೆ. ಆದ್ರೂ ಕೂಡ ಡಬ್ಲ್ಯೂ ನ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಅದು ಬಿಸ್ನೆಸ್ ಅಲ್ಲಿ ತುಂಬಾನೇ ದೊಡ್ಡದು. ಮಿಲಿಯನ್ ಗಟ್ಲೆ ಪ್ರಾಫಿಟ್ ನ ತಗೊಂಡ್ ಬರುತ್ತೆ ಒಂದು ವರ್ಷದಲ್ಲಿ. ಅಂಡ್ ಅದಕ್ಕೆ ಸಾವಿರಾರು ಜನ ಫ್ಯಾನ್ಸ್ ಗಳಿದ್ದಾರೆ. ಅಂಡ್ ಈಗಲೂ ಕೂಡ ನಾನು ಕನ್ಸಿಡರ್ ಮಾಡ್ತೀನಿ. ಬಟ್ ಮುಂದೆ ನನ್ನ ಸಿಚುಯೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತೀನೋ ಇಲ್ವೋ ಅನ್ನೋದನ್ನ ನಮ್ಮ ಕ್ರಿಸ್ ಜೆರಿಕೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕ್ರಿಸ್ ಜೆರಿಕೋ ಅವರು ಗೈಸ್ ಲಾಸ್ಟ್ ಮ್ಯಾಚ್ ಗಾಗಿ ನಮ್ಮ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ಒಂದು ವರ್ಷದಿಂದ ಅವರ AEW ಕಂಪನಿಯ ಮ್ಯಾಚಸ್ ಗಳನ್ನ ಗಮನಿಸಿದ್ರೆ ಫ್ಯಾನ್ಸ್ ಗಳೇ ಚಾಂಟ್ ಮಾಡ್ತಾ ಇರ್ತಾರೆ, ಹೋಗ್ಬಿಡು ಕ್ರಿಸ್ ಜೆರಿಕೋ, ನಿನ್ ಕೈಯಲ್ಲಿ ರೆಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಒಂದು ಲಾಸ್ಟ್ ಸ್ಟೋರಿ ಲೈನ್ ನ ಕೊಟ್ಟು ಲಾಸ್ಟ್ ಮ್ಯಾಚ್ ನ ರೆಸಲ್ ಮಾಡೋದಕ್ಕೆ ಕ್ರಿಸ್ ಜೆರಿಕೋ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಅವರ ಬಗ್ಗೆ. ಪಾಪ ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಅವರು ಈಗ ಸರ್ಜರಿಗೂ ಕೂಡ ಹೋಗಬೇಕಾಗಿದೆ. ಅಂಡ್ ಅದರಿಂದ ಅವರ ರಸಲ್ ಮೇನಿಯಾ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಆ ಒಂದು ಇಂಜುರಿ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಡಿಸೆಂಬರ್ ಅಲ್ಲಿ ನಾನು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದೆ. ಆ ಒಂದು ಟೈಮ್ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಡಾಕ್ಟರ್ಸ್ ಗಳು ಕೂಡ ನನ್ನನ್ನ ಚೆಕ್ ಮಾಡಿ ನೀನು ಕಂಪ್ಲೀಟ್ ಆಗಿ ಚೆನ್ನಾಗಿದೆಯಾ ಅಂತ ಹೇಳಿದ್ರು. ಅಂಡ್ ಅದಾದ್ಮೇಲೆ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ನಾನು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ. ಆ ಒಂದು ಮ್ಯಾಚ್ ಅಲ್ಲಿ ನನಗೆ ಇಂಜುರಿ ಆಗಿತ್ತು. ಬಟ್ ಅದು ಅಷ್ಟೊಂದೇನು ಸೀರಿಯಸ್ ಅಂತ ಅನ್ನಿಸ್ಲಿಲ್ಲ. ಅಂಡ್ ಡಾಕ್ಟರ್ಸ್ ಗಳು ಕೂಡ ಓಕೆ ಮಾಡಿದ್ರು ಮೈನರ್ ಇಂಜುರಿ ಅಂತ. ಅಂಡ್ ಅದಾದ್ಮೇಲೆ ನಾನು ಹೋಗಿ ಕೋಡಿ ರೋಡ್ಸ್ ಅವರ ಜೊತೆ ಲ್ಯಾಡರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದೆ. ಬಟ್ ಈಗ ಒಂದು ವಾರಕ್ಕಿಂತ ಮುಂಚೆ ನಾನು ಡಾಕ್ಟರ್ಸ್ ಗಳ ಬಳಿ ಹೋಗಿ ಮತ್ತೊಮ್ಮೆ ಚೆಕ್ಅಪ್ ಮಾಡಿಸ್ಕೊಂಡಾಗ ಗೊತ್ತಾಯ್ತು ಅದು ಸೀರಿಯಸ್ ಇಂಜುರಿ ಆಗಿದೆ. ಅಂಡ್ ನನಗೆ ಸರ್ಜರಿಯ ಅಗತ್ಯಕತೆ ಇದೆ ಅಂತ. ಅಂಡ್ ಅಲ್ಲಿಂದ ಎಲ್ಲವೂ ಕೂಡ ಚೇಂಜ್ ಆಯ್ತು ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಬಂದು ಇಂಜುರಿನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೆ ಎಲ್ಲಾ ಕಡೆ ಲೀಕ್ ಆಗಿತ್ತಲ್ಲ, ಆ ಒಂದು ವಿಚಾರದ ಬಗ್ಗೆನೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನಾಗೆ ಬಂದು ಎಲ್ಲರಿಗೂ ಕೂಡ ಈ ಒಂದು ವಿಚಾರನ ತಿಳಿಸ್ಬೇಕು ಅಂತ ಇದ್ದೆ. ಅಂಡ್ ಡಬ್ಲ್ಯೂಗೂ ಕೂಡ ಹೇಳಿದ್ದೆ ಈ ಒಂದು ವಿಚಾರನ ಯಾರಿಗೂ ಕೂಡ ಲೀಕ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿ ಅಂತ. ಅವರು ಕೂಡ ಓಕೆ ಅಂತ ಹೇಳಿದ್ರು. ಬಟ್ ಡಬ್ಲ್ಯೂನ ಕೆಲವೊಂದಷ್ಟು ಅಫಿಷಿಯಲ್ಸ್ ಗಳು ಈ ಒಂದು ವಿಚಾರನ
ಲೀಕ್ ಮಾಡಿದ್ರು. ನಾನು ಬೆಳಿಗ್ಗೆ ಎದ್ ಕೂಡ್ಲೇನೆ ಗೊತ್ತಾಯ್ತು ಈ ಒಂದು ವಿಚಾರ ಇಂಟರ್ನೆಟ್ ಅಲ್ಲಿ ಲೀಕ್ ಆಗಿದೆ ಅಂತ. ಅಂಡ್ ಆಗ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಯಾಕಂದ್ರೆ ನಾನೇ ನನ್ನ ಬಾಯಾರೆ ಫ್ಯಾನ್ಸ್ ಗಳ ಹತ್ರ ಹೋಗಿ ಹೇಳ್ಬೇಕಾಗಿತ್ತು ನನಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಈ ಒಂದು ವಿಚಾರ ಮುಂಚೆನೆ ಲೀಕ್ ಆಗಿತ್ತು ಅಂಡ್ ಅದರಿಂದ ನನಗೆ ಸಿಕ್ಕಾಪಟ್ಟೆ ಬೇಜಾರಿದೆ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಹೇಳ್ತಾರೆ. ಇಷ್ಟೇ ಅಲ್ಲ ಗೈಸ್, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಪ್ರೋಮೋನ ಕಟ್ ಮಾಡಿ ಹೋಗ್ಬೇಕಾದ್ರೆ ಅವರೊಬ್ಬ ಫ್ಯಾನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ನಮಗೆ ಗೊತ್ತಾಗಿರೋದಿಲ್ಲ ಅವರು ಏನ್ ಮಾತಾಡ್ತಾರೆ ಅಂತ. ಅಂಡ್ ಈಗ ರಿಯಲ್ ವಿಡಿಯೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಕೆವಿನ್ ಓವೆನ್ಸ್ ಅವರು ಪಾಪ ಇಂಜುರಿನ ಅನೌನ್ಸ್ ಮಾಡಿ ಹೋಗ್ಬೇಕಾದ್ರೆ ಒಬ್ಬ ಫ್ಯಾನು ಯು ಆರ್ ಸ್ಟಿಲ್ ಶಿಟ್ ಅಂತ ಬೈತಾನೆ. ಅಂದ್ರೆ ನೀನು ಇನ್ನೂ ಕೂಡ ಕೆಟ್ಟವನೇ, ನೀನು ಇನ್ನೂ ಕೂಡ ವೇಸ್ಟೇ ಅಂತ ಬೈತಾನೆ. ಅದಕ್ಕೆ ನಮ್ಮ ಕೆವಿನ್ ಓವೆನ್ಸ್ ಅವರು ಹೋಗಿ ಯಾರಪ್ಪ ಹೇಳಿದ್ದು ಆ ರೀತಿ ಅಂತ ಫ್ಯಾನ್ ಮೇಲೇನೆ ಕಿರ್ಚಾಡ್ತಾ ಇದ್ದಾರೆ. ಪಾಪ ಇಂಜುರಿ ಅಂತ ಅನೌನ್ಸ್ ಮಾಡಿ ಹೋಗ್ತಾ ಇರೋರ್ ಮೇಲೂ ಕೂಡ ಈ ರೀತಿ ಫ್ಯಾನ್ಸ್ಗಳು ಬೈದ್ರೆ ಆ ಫ್ಯಾನ್ಸ್ಗಳಿಗೆ ಏನ್ ಹೇಳ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಗೈಸ್, ನಮ್ಮ ಕೆವಿನ್ ಓವೆನ್ಸ್ ಅವರು ಆದಷ್ಟು ಬೇಗ ಅದನ್ನೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ಕೊಂಡು ರಿಟರ್ನ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಡಿಫರೆಂಟ್ ರೂಪ ನೋಡೋದಕ್ಕೆ ಸಿಕ್ತು. ಅಂದ್ರೆ ಈಗ ಈ ವರ್ಷ ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗಿಂದ, ಅಂದ್ರೆ ರಸಲ್ಮೇನಿಯಾ 40 ಸೋತಾಗಿಂದನೂ ಕೂಡ ರೋಮನ್ ರೈನ್ಸ್ ಅವರು ಆಸ್ ಎ ಬೇಬಿ ಫೇಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂದ್ರೆ ಅರ್ಧ ಹೀಲ್ ಆಗಿದ್ರು, ಅರ್ಧ ಬೇಬಿ ಫೇಸ್ ಆಗಿದ್ರು. ಫ್ಯಾನ್ಸ್ ಗಳ ಜೊತೆ ಚೆನ್ನಾಗಿ ಇಂಟರಾಕ್ಷನ್ ನಮ್ಮ ರೋಮನ್ ರೈನ್ಸ್ ಅವರು ಪ್ರೋಮೋಗಳಲ್ಲಿ ಮಾಡ್ತಾ ಇದ್ರು. ಅದರಿಂದಾನೇ ಫ್ಯಾನ್ಸ್ ಗಳು ಕೂಡ ರೋಮನ್ ರೈನ್ಸ್ ಅವರಿಗೆ ಚಿಯರ್ ಮಾಡ್ತಾ ಇದ್ರು. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ಏನ್ ನೋಡ್ತೀವಿ, ಸ್ಮ್ಯಾಕ್ ಡೌನ್ ನಲ್ಲಿ ರೋಮನ್ ರೈನ್ಸ್ ಅವರು ನಮಗೆ 2020 ಹಾಗೆ 21ನೇ ಟೈಮಲ್ಲಿ ಯಾವ ರೀತಿ ಇದ್ರು ಅದೇ ರೀತಿ ನೋಡೋದಕ್ಕೆ ಸಿಗ್ತಾರೆ. ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಫ್ಯಾನ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ, ನೀವು ಸ್ಮಾರ್ಟ್ ಅಲ್ಲ, ಯಾಕಂದ್ರೆ ನೀವು CM ಪಂಕ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ WWE ಅವರು ಇಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಮತ್ತೊಮ್ಮೆ ಹೀಲ್ ಆಗಿ ತೋರಿಸಬಹುದು. ಯಾಕಂದ್ರೆ ಈಗ ಪಾಲಿಮೆನ್ ಅವರು ಕೂಡ ರೋಮನ್ ರೈನ್ಸ್ ಅವರಿಂದ ದೂರ ಆಗ್ತಾ ಇರೋದ್ರಿಂದ ರೋಮನ್ ರೈನ್ಸ್ ಅವ್ರನ್ನ WWE ಅವರು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ತೋರಿಸೋದಕ್ಕೆ ಹೀಲ್ ಆಗಿ ತೋರಿಸಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ನನ್ನ ಕಡೆ ಬರೋದಾದ್ರೆ ಆ ರೀತಿ ಆಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಈಗ ಹೇಗಾಗಿದೆ ಅಂದ್ರೆ ರೋಮನ್ ರೈನ್ಸ್ ಅವರು ಎಷ್ಟೇ ಹೀಲ್ ಆಗಿ ಮಾತಾಡಿದ್ರು ಕೂಡ ಫ್ಯಾನ್ಸ್ಗಳು ಅವರಿಗೆ ಚಿಯರ್ ಮಾಡ್ತಾನೆ ಇರ್ತಾರೆ. ಸೊ ಈ ಕಡೆ ಬೇಬಿ ಫೇಸು ಅಲ್ಲ, ಈ ಕಡೆ ಹೀಲು ಕೂಡ ಅಲ್ಲ. ರೋಮನ್ ರೈನ್ಸ್ ಅವರು ಯಾವ ರೀತಿ ಅಂದ್ರೆ ಅವರಿಗೆ ಬೇಕಾದನ್ನ ಬರ್ತಾರೆ WWE ಅಲ್ಲಿ ಮಾಡ್ತಾರೆ. ಆ ರೀತಿ ಕ್ಯಾರೆಕ್ಟರ್ ಈಗ ರೋಮನ್ ರೈನ್ಸ್ ಅವ್ರದ್ದು ಇದೆ ಅಂಡ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಯಾವತ್ತೂ ಕೂಡ ನಮಗೆ ಆ ಒಂದು 2020 ಹಾಗೆ 2021 ಪ್ಯೂರ್ ಹೀಲ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಮತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್, ಇವತ್ತಿನ ಸ್ಮ್ಯಾಕ್ ಡೌನ್ ಪ್ರೋಮೋದಲ್ಲಿ ರೋಮನ್ ರೈನ್ಸ್ ಅವರು ಪ್ಯೂರ್ ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.